ಲಲಿತಮ್ಮ ಅವರೇ, ಇವತ್ತು ಯಾವ ಅಮ್ಮನ ಸ್ಪೆಷಲ್ ರುಚಿ ನಮ್ಮೆಲ್ಲರಿಗೂ ಹೇಳ್ಕೊಡ್ತೀರಾ? ನಮಸ್ಕಾರ. ನಾವು ಇವತ್ತು ರೈಸ್ ಪುಡ್ಡಿಂಗ್ ಅಂತ ಮಾಡ್ತಾ ಇದ್ದೀವಿ. ರೈಸ್ ಪುಡ್ಡಿಂಗ್ ಅಂದ್ರೆ ಬೆಳಗ್ಗೆ ಮಾಡಿದ್ದು ಅನ್ನದಲ್ಲಿ ಮಿಕ್ಕಿರೋ ಅನ್ನದಲ್ಲೂ ಮಾಡಬಹುದು. ಹೆಂಗಂದ್ರೆ ಇದು ರೈಸ್ ಪುಡ್ಡಿಂಗ್ ಅಂತ ಹೆಸರು ಇದಕ್ಕೆ. ಇದಕ್ಕೆ ಏನೇನ್ ಬೇಕಂದ್ರೆ 1 ಬಟ್ಲು ಅನ್ನ ಬೇಕು. 1 ಬಟ್ಲು ಅನ್ನಕ್ಕೆ 2 ಬಟ್ಲು ಹಾಲು, ಸರಿ, ಮತ್ತೆ 2 ಸ್ಲೈಸ್ ಬ್ರೆಡ್, ಮತ್ತೆ 1/4 ಕಪ್ ಸಕ್ಕರೆ, ಮತ್ತೆ ಲವಂಗ ಇದೆಯಲ್ಲ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಇದು ಬಂದ್ಬಿಟ್ಟು ವೆನಿಲಾ ಎಸೆನ್ಸ್ ಇದು, ಮತ್ತೆ ಒಣಗಿದ ದ್ರಾಕ್ಷಿ. ಇದಿಷ್ಟಿದ್ರೆ ಸಾಕಪ್ಪ, ತುಂಬಾ ಚೆನ್ನಾಗಿ ಒಂದು ಐಟಮ್ ಮಾಡ್ಬೋದು. ತುಂಬಾ ಚೆನ್ನಾಗಿ. ಸೊ ಅದೇ ತುಂಬಾ ಚೆನ್ನಾಗಿರೋ ಐಟಮ್ ನ ನೀವು ನಮಗೆ ಮಾಡಿ ತೋರಿಸ್ತೀರಾ? ಅದೇ ಅದೇ. ಓಕೆ, ಸೊ ಮೊದಲನೇದಾಗಿ ಯಾವುದು? ಈಗ ಫಸ್ಟ್ ಸ್ಟವ್ ಅಂಟಿಸ್ಕೊಂಡ್ಬಿಡೋಣ. ಓಕೆ, ಅದೇ ಇಂಪಾರ್ಟೆಂಟ್. ಅಂಟಿಸ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಮತ್ತೆ ಇವಾಗ ಇದು ಬರೀ ಬಾಂಡ್ಲಿಗೆ ಚೆನ್ನಾಗಿ ಒಣಗಿರೋ ಬಾಂಡ್ಲಿಯಲ್ಲಿ ಹಾಲನ್ನು ಬಿಟ್ಬಿಡ್ಬೇಕು. ಹಾಲು ಎಷ್ಟಿದೆ ಅಂದ್ರೆ ಆ ರೈಸ್ ಇದೆಯಲ್ಲ, ರೈಸ್ 1 ಬಟ್ಲ್ ಅಂದ್ರೆ 2 ಬಟ್ಲು ಹಾಲು. ಡಬಲ್ 2 ಬಟ್ಲು ಹಾಲು. ಸ್ವಲ್ಪ ಕುದಿಬೇಕು. ಅದು ಇವಾಗ ಕುದೀತಾ ಇದೆ, ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೋಡಿ, ಕುದೀತಾ ಇದೆ. ಈಗ ನಾವು ಸ್ಟವ್ ಚಿಕ್ಕದ್ ಮಾಡ್ಕೊಂಡ್ಬಿಡ್ಬೇಕು. ಚಿಕ್ಕದ್ ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಎತ್ತು ಇಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಅನ್ನ ಇದ್ರಲ್ಲಿ ಹಾಕ್ಬಿಟ್ಟಿದೀವಲ್ವಾ, ಇದಕ್ಕೆ ಏನೇನ್ ಹಾಕ್ಬೇಕಂದ್ರೆ ಹೌದು, ಅನ್ನ ಸ್ವಲ್ಪ ಮೆತ್ತಗ್ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ನಾವು ಅನ್ನ ಹೆಂಗ್ ಮಾಡ್ತೀವೋ ಹಂಗಿದೆ, ಸ್ವಲ್ಪ ಮೆತ್ತಗ್ ಮಾಡ್ಕೋಬೇಕು. ಯಾಕಂದ್ರೆ ಸಾಫ್ಟ್ ಆಗಿರ್ಬೇಕು. ಮತ್ತೆ ಸಕ್ಕರೆ ಬಂದ್ಬಿಟ್ಟು 1 ಬಟ್ಲ್ ಅನ್ನಕ್ಕೆ 1/4 ಕಪ್ ಅಂದ್ರೆ 1/4 ಬಟ್ಲು. ಹೌದು, ಹಂಗೆ ಸಕ್ಕರೆನೂ ಇದ್ರಲ್ಲೇ ಹಾಕೊಂಡ್ಬಿಟ್ಟು ಅದು ಚೆನ್ನಾಗಿ ಕಲಿಸ್ಬೇಕು. ಎಲ್ಲಾನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು, ಮತ್ತೆ ಇದೆ ನೋಡಿ ಲವಂಗದ ಪೌಡರ್, ಸುಮ್ಮನೆ ಅಂದ್ರೆ ವಾಸನೆಗೋಸ್ಕರ. ಇವಾಗ ನಾವು ಏಲಕ್ಕಿ ಎಲ್ಲ ಹಾಕ್ತಿವಲ್ಲ ಸಿಹಿ ಐಟಮ್ ಮಾಡ್ಬೇಕಾದ್ರೆ, ಆತರ ಸ್ಮೆಲ್ಗೋಸ್ಕರ ಸ್ವಲ್ಪ ಹಾಕಿದ್ರೆ ಸಾಕು. 1 ಚಿಟಿಕೆ ಅಂತಾರೆ, ಅಷ್ಟೇ ಸಾಕು. ಆಯ್ತಾ? ತುಂಬಾ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಮತ್ತೆ ಇದು ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಬಂದ್ಬಿಟ್ಟು ಸುಮ್ಮನೆ ಒಂದು ಹನಿ ಅಂದ್ರೆ ನೋಡಿ ಇಷ್ಟೇ ಹಾಕ್ಬೇಕು. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಆ ಕಲಿಸೋದ್ರಲ್ಲೇ ಇರೋದಿದು, ಮೆತ್ತಗಾಗ್ಬೇಕು. ಜಾಸ್ತಿ ಕಲಿಸ್ಬೇಕು ಅಲ್ಲ, ಚೆನ್ನಾಗಿ ಕಲಿಸ್ಬೇಕು. ಅಂದ್ರೆ ಅದು ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಹೌದು. ಸೊ ಇದನ್ನ ಯೂಶುವಲ್ ಆಗಿ ನೀವು ಮನೇಲಿ ಯಾರ್ಯಾರಿಗೆ ಮಾಡ್ಕೊಡ್ತಾ ಇರ್ತೀರಾ? ಇದು ಎಲ್ರಿಗೂ ಇಷ್ಟ ಆಗತ್ತೆ. ಅಂದ್ರೆ ನೋಡಿ, ಮಿಕ್ಕಿದ ಊಟ ಇರುತ್ತಲ್ಲ ಅನ್ನ, ಅದನ್ನ ಹಂಗೆ ಹಾಕೊಳ್ಳೋದಿಕ್ಕೆ, ತಂಗ್ಳನ್ನ ತಿನ್ನೋದಿಕ್ಕೆ. ನಮ್ಮೂರಲ್ಲೆಲ್ಲ ಚಳಿ ಇರತ್ತಲ್ವಾ, ಯಾವಾಗ್ಲೂ ತಂಗ್ಳೆಲ್ಲ ತಿನ್ನಕ್ಕಾಗೋದಿಲ್ಲ, ಮೊಸರನ್ನ ತಿನ್ನಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ತರ ಸ್ವೀಟ್ ಮಾಡ್ಬಿಟ್ಟು ಹಂಗೆ ತಿನ್ಕೊಂಡ್ಬಿಡ್ಬೋದು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗೆ ಬಂದ್ಬಿಟ್ಟು ಮಿಕ್ಕಿದನ್ನ ಅಂತ ಗೊತ್ತಾಗೋದೇ ಇಲ್ಲ. ಅದೇ ಇದ್ರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಉಳಿದಿದ್ದ ಅನ್ನದಲ್ಲಿ ನಾವು ಮಾಡಿದೀವಿ ಅಂತ ಗೊತ್ತಾಗೋದೇ ಇಲ್ಲ. ಈಗ ನಾವು ತಿರ್ಗಾ ಸ್ಟವ್ ಅಂಟಿಸ್ಕೊಂಡ್ಬಿಡೋಣ. ಈ ಕುದ್ದಿರೋ ಹಾಲು ಇದೆಯಲ್ಲ, ಅದನ್ನ ತಿರ್ಗಾ ತೆಗೆದಿಟ್ಬಿಟ್ಟು, ಈಗ ಆಲ್ರೆಡಿ ಬಿಸಿ ಇದೆ ಇದ್ರಲ್ಲಿ, ಬಿಸಿಗಿರೋದ್ರಲ್ಲಿ ಹಾಲು ಬಿಸಿಗಿರ್ಬೇಕು. ಅದರಲ್ಲಿ ಈ ಅನ್ನ ಮತ್ತೆ ಈ ಎಸೆನ್ಸ್, ವೆನಿಲಾ ಎಸೆನ್ಸ್, ಮತ್ತೆ ಲವಂಗ ಪುಡಿ, ಸಕ್ಕರೆ ಎಲ್ಲ ಹಾಕಿ ಮೆತ್ತಗ್ ಮಾಡಿದೀವಿ. ಅದನ್ನ ತೆಗೆದು ಇದ್ರಲ್ಲಿ ಹಾಕ್ಬೇಕು, ಹಾಲಲ್ಲಿ ಫುಲ್ ಕಂಪ್ಲೀಟ್ ಆಗಿ ಹಾಕ್ಬೇಕು. ಹೌದು, ಎಲ್ಲ ಅದಕ್ಕೆ ಮೆಷರ್ಮೆಂಟ್ ಕರೆಕ್ಟ್ ಆಗಿ ಇಟ್ಟಿದೀವಲ್ವಾ. 1 ಕಪ್ ಅನ್ನಕ್ಕೆ 2 ಕಪ್ ಹಾಲು ಹಾಕಿದೀವಿ. ಸರಿ, ಅದ್ರಲ್ಲಿ ಇದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಹಾಕ್ಬಿಡ್ಬೇಕು. ಹಾಕಿದ ತಕ್ಷಣ, ಯಾಕೆ ನಾನು ಇಲ್ಲಿ ಸಪ್ರೇಟ್ ಆಗಿ ಕಲಿಸ್ಕೊಂಡೆ ಅಂದ್ರೆ, ನೀವು ಹಾಲಲ್ಲೇ ಡೈರೆಕ್ಟ್ ಆಗಿ ಅನ್ನ ಹಾಕ್ಬಿಟ್ರೆ ಏನಾಗತ್ತೆ ಅಂದ್ರೆ ಆ ಅನ್ನ ಬಂದ್ಬಿಟ್ಟು ತುಂಬಾ ಸ್ಟಿಫ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇದ್ರಲ್ಲಿ ಕಲಿಸ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಿಕ್ಕೆ. ಮತ್ತೆ ಚೆನ್ನಾಗೆ ಹಿಂಗೆ ಮಾಡ್ತಾನೆ ಇರ್ಬೇಕು 1 5 ನಿಮಿಷಕ್ಕೆ. ಈ ತರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಸ್ವಲ್ಪ ಸ್ಟವ್ ಅನ್ನ ಚಿಕ್ಕದ ಹಾಕೊಳ್ಬೇಕು. ಸಣ್ಣಕ್ ಮಾಡ್ಕೊಂಡ್ಬಿಟ್ಟು ನಾವು ಬ್ರೆಡ್ ಇದೆ ನೋಡಿ, ಈ ಬ್ರೆಡ್ ಅಲ್ಲಿ ಈ ಕಾರ್ನರ್ ಎಲ್ಲ ಕಿತ್ತಾಕ್ಬಿಡ್ಬೇಕು. ಕಿತ್ತಾಕ್ಬಿಟ್ಟು ಮಧ್ಯದಲ್ಲಿರೋ ಬ್ರೆಡ್, ನಂಗೆ ಆಕ್ಚುಲಿ ತಿನ್ನೋದಂದ್ರೆ ಬಹಳ ಇಷ್ಟ. ಯೂಶಲಿ ಮನೇಲಿ ನಾನು ಬ್ರೆಡ್ ಸೆಂಟರ್ ಪಾರ್ಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ನಮ್ಮ ಮನೇಲಿ ನಮ್ಮ ಮಗ ಹಿಂಗೆ ಮಾಡ್ತಾನೆ ಯಾವಾಗ್ಲೂ. ಆದ್ರೆ ಏನ್ ಮಾಡಿದ್ರೆ ಅಡ್ಗೆ ಮನೆಗೆ ಬಂದ್ಬಿಡೋದು, ಅಮ್ಮ ನಾನ್ ಮಾಡ್ತೀನಿ. ಬಟ್ ನಾನು ಅಡ್ಗೆ ಮಾಡಲ್ಲ. ಅದು ತಿನ್ನೋದಷ್ಟೇ. ಅಂದ್ರೆ ತಿಂದು ಮೈ ಏನ್ ಬರ್ಲಿಲ್ಲ. ಇವಾಗ ಬ್ರೆಡ್ ಇದೆಯಲ್ಲ, ಬ್ರೆಡ್ ನ ಹಂಗೆ ಪುಡಿ ಮಾಡಿ ಹಾಕ್ಬಿಡ್ಬೇಕು, ಚಿಕ್ಕ ಕಟ್ ಮಾಡಿ. ಆಯ್ತಾ? ಯಾಕಿದ್ ಹೇಳಿ? ಯಾಕೆ? ಇದು
ಇವಾಗ ಹಾಲು ಅದೆಲ್ಲ ಕಲ್ಸಿದೀವಲ್ವಾ, ಸ್ವಲ್ಪ ಹಾಲು ಜಾಸ್ತಿ ಆಗಿರೋಂಗಿದ್ರೆ ಇದನ್ನ ಹಾಕೊಂಡ್ಬಿಡ್ಬೇಕು. ಆಗ ಟೇಸ್ಟು ಬರುತ್ತೆ, ಮತ್ತೆ ಗಟ್ಟಿ ಆಗೋದಿಕ್ಕೂ ಇದು ಅನುಕೂಲವಾಗಿರುತ್ತೆ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಕಲಿಸ್ಬೇಕು. ಕಲ್ಸಿದ್ರೆ ಇದೆಲ್ಲ ಸೇರ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಿಕ್ಕೆ. ಬ್ರೆಡ್ ಸಾಫ್ಟ್ ಆಗಿರತ್ತಲ್ವಾ, ಅನ್ನನೂ ಸಾಫ್ಟ್, ಎಲ್ಲ ಸಾಫ್ಟ್ ಆಗಿದ್ದು ನೀವೆಲ್ಲ ಕಲಿಸ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್. ಅದೇ ಕೇಳ್ಬೇಕಾದ್ರೇನೆ ನಿಮಗ್ ತಿನ್ಬೇಕು ಅನ್ಸುತ್ತೆ. ಅದೇ ಬೇಗ ಮಾಡ್ಕೊಡ್ತೀನಿ. ಅಂದ್ರೆ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ 5 ನಿಮಿಷದಲ್ಲಿ ಮಾಡ್ಬೋದು. ನಾವ್ ಯಾವ್ದ್ರಲ್ಲಿ ಮಾಡಿದೀವಿ ಅಂತ ಗೊತ್ತಾಗೋದಿಲ್ಲ, ಅದೇ ಇಂಪಾರ್ಟೆಂಟ್ ಇದ್ರಲ್ಲಿ. ಸೊ ಎಲ್ಲ ಹಿಂಗೆ ಮನೇಲಿ ಏನೇನು ಉಳಿದಿದ್ಯೋ ಎಲ್ಲ ಈ ತರ ವೇಸ್ಟ್ ಮಾಡಿದೆ. ಅದೇ 2-3 ದಿವಸದಿಂದ ನೋಡ್ತಾ ಇದ್ದೀವಿ, ಒಂದೊಂದ್ ದಿವಸ ಒಂದೊಂದು ಮಾಡ್ತಾ ಇದೀವಿ. ಆಕ್ಚುಲಿ ನಮ್ ತಾಯಿನೂ ಕೂಡ ಇದನ್ನ ಈ ತರ ತಿನ್ನಿಸ್ತಾ ಇರ್ತಾರೆ. ನನ್ಗೆ ಇವಾಗ ರಿಯಲೈಸ್ ಆಗ್ತದೆ ಅದು ಯಾವ್ದು ಇದ್ದಿದ್ದು ಅಂತ. ಹೌದಾ? ಅದೇ ನಿಮಗೆಲ್ಲ ಗೊತ್ತಾಗೋದಿಲ್ಲ. ಮಕ್ಳು ಬರೋಕ್ಕಿಂತ ಸ್ಕೂಲಿಂದ ಬರಕ್ ಮುಂಚೆ ಮಾಡಿಟ್ಬಿಟ್ರೆ ಇದು ಏನಂದ್ರೆ ಕೇಕ್ ಹಂಗ್ ಮಾಡಿರ್ತೀವಿ, ಮಾಡಿರ್ತಾರೆ ಅಂತ ಟೇಸ್ಟ್ ಆಗಿ ತಿನ್ನೋದು. ಯಾವ್ದ್ರಲ್ಲಿ ಮಾಡಿದೆ ಅಂತ ಹೇಳಿದ್ರೆ ತಿಂತೀರಾ ನೀವು? ಗ್ಯಾರಂಟಿ ಇಲ್ಲ. ಬಟ್ ಇವಾಗ ತಿಂತೀನಿ, ಯಾಕಂದ್ರೆ ಇವಾಗ ನೀವು ನಾನು ಕ್ಲಿಯರ್ ಆಗಿ ಹೇಳ್ಬಿಟ್ಟು ತೋರಿಸ್ತಾ ಇರಲ್ಲ, ಅದಕ್ಕೋಸ್ಕರ ಖಂಡಿತ ತಿಂತೀನಿ. ಸೊ ಇದನ್ನ ನಿಮ್ಗೆ ಅಡುಗೆ ಮಾಡೋದು ಯಾರು ಹೇಳ್ಕೊಟ್ಟಿದ್ದು? ಅಡುಗೆ ನಾವು ಮನೆಯಲ್ಲಿ ದೊಡ್ಡವ್ರು ಮಾಡ್ಬೇಕಾದ್ರೆ ನೋಡಿ 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 ಬರೋದು. ಕಲಿಯಕ್ಕೂ ಇಂಟ್ರೆಸ್ಟ್ ಬೇಕು. ಸುಮ್ನೆ ಬಂದು ಅಡುಗೆ ಅನ್ನೋದು ಅದು ಒಂದು ಕಲೆ ಅಂತ ಮಾಡಕ್ ಹೋಗ್ಬಾರ್ದು, ಪ್ರೀತಿಯಿಂದ ಮಾಡ್ಬೇಕು. ಹೌದು, ಇದೊಂದು ಕಲೆ. ನೀವು ಇಂಟ್ರೆಸ್ಟ್ ಆಗಿ ಮಾಡಿದ್ರೇನೆ ಅದ್ರಲ್ಲಿ ಟೇಸ್ಟ್ ಬರೋದು. ಸೊ ನೀವು ಫಸ್ಟ್ ಮಾಡಿದಂತ ಅಡುಗೆ ಯಾವುದು? ನಾನ್ ಮೊದ್ಲು ಮಾಡಿದ್ದು ಒಂದು ಸ್ವೀಟೇ, ಈ ತರ ಅನ್ನದಲ್ಲೇ ಮಾಡಿದ್ದು ಒಂದು ಸ್ವೀಟ್. ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ? ಒಬ್ಬರೇ ಇದ್ರ ಅಥವಾ ಯಾರಿಗಾದ್ರು ಅರ್ಜೆಂಟ್ ಆಗಿ ಹೊಟ್ಟೆ ಹಸಿತಾಯ್ತು ಅಂತ ಮಾಡ್ಕೊಟ್ರ? ಅಲ್ಲ, ನಮ್ಮ ಅಮ್ಮನಿಗೆ ಮೈ ಹುಷಾರಿಲ್ದೇ ಆಯ್ತು. ಆಗ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋ ಇದಾಯ್ತು. ಅವಾಗ ನಮ್ಮಮ್ಮ ಏನ್ ಹೇಳಿದ್ರಂದ್ರೆ, ಫಸ್ಟ್ ಅಡುಗೆ ಮಾಡ್ತಾ ಇದೀಯಾ, ಅನ್ನದಲ್ಲೇ ಒಂದ್ ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಹಾಕ್ಬಿಟ್ಟು ಕಳ್ಸ್ಬಿಟ್ಟು ದೇವ್ರ ಹತ್ರ ಇಟ್ಬಿಡು ಅಂದ್ರು. ಸೊ ಅವತ್ತೇ ಕಲ್ತಿದ್ದು. ಸೊ ಈಗ ಉಳಿದಲ್ಲೇ ಮಾಡ್ತಾ ಇದ್ದೀವಿ. ಆಗ ಹೊಸ ಅನ್ನ, ಈಗ ಉಳಿದಿರೋ ಅನ್ನ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ನೋಡಿ. ಒಂದ್ ಪಾತ್ರೆ ತಗೊಂಡ್ಬಿಟ್ಟು ಇದರಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಅದಕ್ಕೆ ಹಾಕ್ಬಿಡ್ಬೇಕು. ಆಯ್ತಾ? ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಆದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಅದು. ನೀವು ಪ್ಲೇಟಲ್ಲಿ ಹಾಕಿ ಬಿಸಿ ಬಿಸಿ ತಿನ್ಬೇಕಂದ್ರೆ ಹಿಂಗೆ ಮಾಡ್ಕೊಂಡ್ಬಿಡ್ಬೋದು. ಯಾವ ರೀತಿ ತಿಂದ್ರೆ ಚೆನ್ನಾಗಿರುತ್ತೆ? ಜಾಸ್ತಿ ರುಚಿ ಇರುತ್ತೆ ಬಿಸಿಯಾಗಿದ್ದಾಗ ತಿಂದ್ರೇನಾ ಅಥವಾ ಅದು ಸ್ವಲ್ಪ? ಅಲ್ಲ, ಮಕ್ಕಳು ಕೊಡ್ಬೇಕಾದ್ರೆ ತಣ್ಣಕ್ಕಿರ್ಬೇಕು. ನಾವು ದೊಡ್ಡವರು ತಿನ್ಬೇಕಾದ್ರೆ ಪಾಯಸ ಹಂಗೆ ಬಿಸಿ ಬಿಸಿ ತಿಂದ್ರು ಚೆನ್ನಾಗಿರುತ್ತೆ. ಎರಡು ಮಾಡ್ಕೊಂಡ್ಬಿಡ್ಬೋದು. ಇದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ಬೇಕಲ್ಲ, ಗಾರ್ನಿಶ್ ಮಾಡೋದು ಯಾವಾಗ್ಲೂ. ಅದಕ್ಕೆ ಈ ದ್ರಾಕ್ಷಿ ಇದೆಯಲ್ಲ, ಒಣಗಿದ ದ್ರಾಕ್ಷಿ, ಅದು ಒಂದೊಂದು ಹಿಂಗೆ ಇಟ್ಬಿಟ್ರೆ ಮಕ್ಕಳೆಲ್ಲ ಏನೋ ಸಿಗಿ ಮಾಡಿ ಇಟ್ಬಿಟ್ಟಿದಾರೆ ಅಮ್ಮ ಅಂದ್ಬಿಟ್ಟು ಅಷ್ಟೇ. ಹೌದು, ಅದೇ ಇದಕ್ಕೆ ಸ್ಕೂಲಿಂದ ಬರಕ್ ಮುಂಚೆ ಮಾಡ್ಬಿಡ್ಬೇಕು. ಕಾಲೇಜಿಂದ ಬರೋದಿದ್ರ? ಹೌದು, ಯಾವಾಗಿದ್ರು ನಿಮ್ಮ ಎದುರುಗಡೆ ಮಾಡ್ಬಾರ್ದು. ಮಾಡ್ಬಿಟ್ರೆ ಹೌದೌದು, ಹಂಗ್ ಮಾಡ್ಬಿಟ್ರೆ ಎಲ್ರು ಇಷ್ಟವಾಗಿ ತಿಂತಾರೆ. ಬಿಟ್ರೆ ನಮಗೂ ಆಯ್ತು, ವೇಸ್ಟ್ ಆಗ್ದೇನೂ ಆಯ್ತು, ಒಳ್ಳೇದು ಆಯ್ತು, ಮಕ್ಳಿಗೂ ಮೈಗೂ ಒಳ್ಳೇದು. ಯಾವಾಗ್ಲೂ ಹೇಳ್ತಾರೆ ನೋಡಿ, ತಂಗಳನ್ನ ತಿಂದ್ರೆ ಮೈಗೂ ಒಳ್ಳೇದು. ಅದು ಸ್ವಲ್ಪ ತುಂಬಾ ಸ್ಟ್ರೆಂತ್ ಆಗಿರುತ್ತೆ. ಸಾಧಾರಣವಾಗಿ ಬಿಸಿ ಬಿಸಿ ಅನ್ನಕ್ಕಿಂತ ನೀವು ತಂಗಳನ್ನ ತಿಂದ್ರೆ ತುಂಬಾ ಸ್ಟ್ರೆಂತ್ ಜಾಸ್ತಿ. ಈ ಕಾಲದಲ್ಲಿ ಈ ಊರಲ್ಲಿ ಫಾಸ್ಟ್ ಫುಡ್ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಫಾಸ್ಟ್ ಫುಡ್ ಗಿಂತ ಇದೆ. ಚಿಕ್ಕ ಚಿಕ್ಕ ಹುಡುಗರಿಗೆ ಏನ್ ಮಾಡ್ತಿದ್ರೆ, ಸಾಯಂಕಾಲದ ಹೊತ್ತಲ್ಲಿ ಹಾಲು ಅನ್ನ ಹಾಕೊಡ್ತೀವಲ್ವಾ, ಹಾಲು ಅನ್ನಕ್ ಬದಲು ಇದು ಕೊಟ್ಬಿಟ್ರೆ ನ್ಯೂಟ್ರಿಷಿಯಸ್ ಆಗಿರುತ್ತಲ್ವಾ, ಸ್ವಲ್ಪ ಟೇಸ್ಟ್ ನೋಡಪ್ಪ. ಅಂದ್ರೆ ಸ್ವಲ್ಪ ತಣ್ಣಕ್ಕಿದ್ರೆ ತಣ್ಣಕ್ ಆದ್ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೂ ತಿನ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಹೆಂಗಿದೆ. ನೀವು ನೋಡ್ತಾ ತಿಂತ ಇರ್ತೀನಿ. ಅದೇ ಗೊತ್ತಾಯ್ತು, ಬಾಯಲ್ಲಿ ನೀರು ಬರ್ತಾ ಇದೆ ಅಂತ. ಬಿಸಿ ಇರತ್ತಾ? ತುಂಬಾ ಬಿಸಿ ಇರುತ್ತೆ. ಮಾತಾಡೋಕೆ ಕಷ್ಟ ಆಗುತ್ತಲ್ವಾ? ಬ್ಯೂಟಿಫುಲ್. ಇನ್ಫ್ಯಾಕ್ಟ್ ಇನ್ನೊಂದು ಸ್ಪೂನ್ ತಿಂದ್ರು ಬಹಳ ಖುಷಿ ಆಗುತ್ತೆ. ತಗೋ ನಿನಗೆ ಫುಲ್ಲು, ಯಾರು ಬೇಡ ಅಂದಿದ್ದು. ಅಂದ್ರೆ ನಾನು ಹೇಳೋದೇನಂದ್ರೆ, ಅಂಗಡಿಯಿಂದ ತಂದಿರ್ತೀವಲ್ಲ ಪಾಲ್ಕೋವಾ ಆ ತರ ಇದೆ ನೋಡಿ, ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಬಹಳ ಚೆನ್ನಾಗಿದೆ, ಅದೇ ಹೇಳೋದು. ಎಷ್ಟಿದ್ರು ಸಾಧಾರಣ ಅನಿಸ್ತದೆ. ಇದರಲ್ಲಿ ದ್ರಾಕ್ಷಿ, ಹಾಲು, ಅನ್ನ, ಬ್ರೆಡ್ ಎಲ್ಲ ಕಾಂಬಿನೇಷನ್ ಒಂದವೇ ಬಂದ್ಬಿಟ್ಟಿದೆ. ಬ್ಯೂಟಿಫುಲ್ ಆಗಿದೆ. ಸೊ ವೀಕ್ಷಕರೇ, ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೇಕು ಮನೆಯಲ್ಲಿ. ಅಮ್ಮನ ಕೈಯಲ್ಲಿ ಮಾಡಿರುವಂತ ಅಡಿಗೆ ಅಂತೂ ಸೂಪರ್ ಆಗಿದೆ. ಡೆಫಿನೆಟ್ಲಿ ನಿಮ್ಮಮ್ಮ ಕೂಡ ಮನೇಲಿ ಮಾಡಿದ್ರೆ ನೀವು ಇದೇ ರೀತಿ ಅನುಭವಿಸ್ತೀರಾ. ಸೊ ರೈಸ್ ಪುಡಿಂಗ್ ನ ಮಾಡಿದ್ದಾರೆ ಅಮ್ಮ ಅವರೇ. ಹೌದು,
ರೈಸ್ ಪುಡಿಂಗ್ ತಿನ್ನಕ್ಕಂತೂ ಸೂಪರ್ ಆಗಿತ್ತು, ಬಟ್ ಅದನ್ನ ತಯಾರು ಮಾಡೋದಕ್ಕೋಸ್ಕರ ಬೇಕಾದಂತ ಪದಾರ್ಥಗಳು ಏನು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಲ್ಲ, ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. 2 ಕಪ್ ಹಾಲು, 1 ಕಪ್ ರೈಸ್, ಲವಂಗ ಪುಡಿ, 2 ಪೀಸ್ ಬ್ರೆಡ್, ವೆನಿಲಾ ಎಸೆನ್ಸ್, 3/4 ಕಪ್ ಶುಗರ್. ಇದನ್ನ ಮಾಡೋ ವಿಧಾನ, ಮೊದಲನೇದಾಗಿ ನೀವು ಹಾಲನ್ನ ಬೇಯಿಸ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಬಿಟ್ಟು ಉಳಿದಿರೋಂತ ಅನ್ನನ ತಗೊಂಡು ಅದಕ್ಕೆ 3/4 ಕಪ್ ಶುಗರ್ನ ಆಡ್ ಮಾಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ 1 ಪಿಂಚ್ ಅಷ್ಟು ಲವಂಗ ಪುಡಿನ ಆಡ್ ಮಾಡಬೇಕು. ಆ ಲವಂಗ ಪುಡಿ ಆಡ್ ಮಾಡಾದ್ಮೇಲೆ 1 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ನ ಕೂಡ ಅದಕ್ಕೆ ಆಡ್ ಮಾಡಬೇಕು. ಅದೆಲ್ಲ ಆದ್ಮೇಲೆ ಇಂದ ಪ್ರಾಸೆಸ್ ನೀವು ವಾಪಸ್ ಹಾಲನ್ನ ತಗೊಂಡ್ಬಿಟ್ಟು ಅದಕ್ಕೆ ನೀವು ಮಿಕ್ಸ್ ಮಾಡಿರೋಂತ ರೈಸ್ ನ ವಾಪಸ್ ಹಾಲಿಗೆ ಹಾಕ್ಬಿಟ್ಟು ಸ್ಲೈಸಸ್ ಮಾಡ್ಕೊಂಡಿರ್ತೀರಲ್ಲ ಬ್ರೆಡ್ ನ, ಸೊ ಆ ಬ್ರೆಡ್ ಸ್ಲೈಸಸ್ ನ ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಮೆತ್ತಗೆ ತಿರುಗಿಸ್ತಾ ಇರಬೇಕು. ಸೊ ಅದನ್ನ ಆಲ್ಮೋಸ್ಟ್ ನೀವು ಒಂದು 3 ರಿಂದ 4 ನಿಮಿಷ ತಿರುಗಿಸಾದ್ಮೇಲೆ ನಿಮ್ಗೆ ಫುಡ್ ಪುಡಿಂಗ್ ತಿನ್ನಕ್ಕೆ ರೆಡಿ ಆಗಿರುತ್ತೆ.